ಸರ್ ಇದು ನಾವು ಯಾರು ಹೇಳೋ ಪರಿಸ್ಥಿತಿನೇ ಇಲ್ಲ ಸರ್. ನಮ್ಗೆ ಯಾರಿಗೂ ಟ್ರೂತೇ ಗೊತ್ತಿಲ್ಲ. ಸೊ ಈಗ ಒಂದು ಪೇಪರ್ ಓದ್ತೀವಿ, ಟಿವಿಲಿ ನೋಡ್ತಾ ಇದೀವಿ, ಅಷ್ಟೇ ಗೊತ್ತಿರೋದೇ ವಿನ ಸತ್ಯ ಏನು ಅಂತ ಏನು ಗೊತ್ತಿವೆ. ವಿ ಡೋಂಟ್ ನೋ ವಾಟ್ ಇಸ್ ದಿ ಟ್ರೂತ್. ಈಗ ನೀವೇನೋ ಹೇಳ್ತೀರಾ, ಓಕೆ, ಪೇಪರ್ಲಿ ಏನೋ ಬರುತ್ತೆ, ಓಕೆ, ಟಿವಿಲಿ ಏನೋ ಬರುತ್ತೆ, ಓಕೆ, ಅಫಿಷಿಯಲ್ ಆಗಿ ಏನು ಗೊತ್ತೇ ಇಲ್ವೇ ನಮಗೆ. ಏನಂದ್ರೆ ನಾನು ಫೀಲ್ ಮಾಡಿದ್ದು, ಒಬ್ಬ ದರ್ಶನ್ ಇಸ್ ಅ ಪೊಟೆನ್ಷಿಯಲ್ ಆಕ್ಟರ್. ದರ್ಶನ್ ಒಂದು ಎಕನಾಮಿಕಲಿ ಸ್ಟ್ರಾಂಗ್ ಆಗಿರ್ಬೋದು. ಪಾಪ ಆಯ್ತು, ಅವ್ರ ಮನೆಯವ್ರಿಗೆ ತೊಂದರೆ ಆಗಿದೆ, ಅಲ್ಲೂ ನಮ್ಗೆ ಸಿಂಪತಿ ಇದೆ, ಅವ್ರ ಮನೆಗೂ ತೊಂದರೆ ಆಯ್ತು. ದರ್ಶನ್ ಒಂದು ಚಿನ್ನದ ಗಣಿ ಕನ್ನಡ ಇಂಡಸ್ಟ್ರಿ. ಇವತ್ತು ನೂರಾರು ಥಿಯೇಟರ್ಗಳಿಗೆ ಪಿಕ್ಚರ್ಗಳು ಬರುತ್ತೆ, ಜನ ಪಿಕ್ಚರ್ಗೆ ನುಗ್ಗಿ ಬರ್ತಾರೆ, ಫ್ಯಾನ್ಸ್ ಎಕ್ಸ್ಟ್ರಾರ್ಡಿನರಿ ಇದ್ದಾರೆ. ಆಮೇಲೆ ಇವತ್ತು ಒಂದು ಒಳ್ಳೆ ಆಕ್ಟರ್ ಒಂದು ಈಗ ಫೋಕ್ ತಗೊಳ್ಳಿ, ದರ್ಶನ್ ಮೆಥಲಾಜಿಕಲ್ ತಗೊಳ್ಳಿ, ದುರ್ಯೋಧನ ಬೆಸ್ಟ್, ಸಂಗೊಳ್ಳಿ ರಾಯಣ್ಣ ತಗೊಳ್ಳಿ, ದರ್ಶನ್ ದಿ ಬೆಸ್ಟ್. ನಮಗೂ ಡೈರೆಕ್ಟರ್ಗಳಿಗೆ ಆ ಥರ ಆಕ್ಟರ್ ಇಂಪಾರ್ಟೆಂಟು. ನಾವು ಯಾವನ್ನ ಇಟ್ಕೊಂಡು ದುರ್ಯೋಧನ ಮಾಡೋಕ್ಕಾಗಲ್ಲ. ಎಲ್ಲ ಕೆಪಾಸಿಟಿ ಇರೋ ಆಕ್ಟರ್. ಎಂತ ಇವತ್ತು ಕರ್ಣ ನೀವು ನಾಳೆ ಮಾಡ್ಬೇಕಾದ್ರೆ, ನೃಪತುಂಗ ಮಾಡ್ಬೇಕಾದ್ರೆ, ಮದಕರಿ ನಾಯಕ ಮಾಡ್ಬೇಕಾದ್ರೆ, ದರ್ಶನ್ ದ ಮೋಸ್ಟ್ ಸೂಟಬಲ್ ಆಕ್ಟರ್. ಹಾಗಂತ ಬೇರೆಯವ್ರಿಗೆ ಬರಲ್ಲ ಅಂತಲ್ಲ, ಬಟ್ ಅವ್ರಿಗೆ ಆ ಒಂದಿದು ಹೈಟು, ಆ ಪರ್ಸನಾಲಿಟಿ, ಇಟ್ ಇಸ್ ಅ ಲಾಸ್ಟ್ ಫಿಲ್ಮ್ ಇಂಡಸ್ಟ್ರಿ. ಎಕನಾಮಿಕಲಿ ನೀವು ನೋಡಿದ್ರೆ